ಕಲಿಕಾ ಕಲರವಕ್ಕೆ ಸ್ವಾಗತ. 6ನೇ ತರಗತಿ ಕನ್ನಡದಲ್ಲಿ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ 6 ಹಂತಗಳನ್ನು ಪರಿಚಯಿಸುತ್ತಿದ್ದೇವೆ. ನಮಗೆ ಸಿಕ್ಕಿರುವಂತ ನಿಮ್ಮ ಪಾತ್ರ ನಮ್ಮ ಮಾತು. ನಾವು ಈ ಚಟುವಟಿಕೆಗಳನ್ನೆಲ್ಲ ಮಾಡಿದ್ದೇವೆ. ನನಗೆ ಪೀತಾಂಬರ ಎಂಬುದು ತುಂಬಾ ಇಷ್ಟ. ಪೀತಾಂಬರ ಎಂಬುದು ಒಂದು ರೇಷ್ಮೆ ಬೆಟ್ಟೆ. ಕೊಕ್ಕರೆ ಒಂದು ಕೊಠಡಿಯೊಳಗೆ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಪೀತಾಂಬರವನ್ನು ನೇಯುತ್ತಿತ್ತು. ಇದರಲ್ಲಿ ನನಗೆ ಕೊಳೆ ಎಂಬುದು ತುಂಬಾ ಇಷ್ಟ. ಕೊಳವೊಂದರಲ್ಲಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯನ್ನು ಬಾಣ ಸುತ್ತಿಕೊಂಡು ಬಿದ್ದಿತು. ಈ ಚಟುವಟಿಕೆಗಳನ್ನು ನನ್ನ ಸ್ನೇಹಿತರು ಕೂಡ ಮಾಡಿದ್ದಾರೆ. ಈಗ ನಾವು ಮುಖ್ಯ ಪದಾರ್ಥವನ್ನು ಪರಿಚಯಿಸುತ್ತಿದ್ದೇವೆ. ವರಹ ಚಿನ್ನದ ನಾಣ್ಯ, ಪೀತಾಂಬರ ರೇಷ್ಮೆ ಬಟ್ಟೆ, ಸದ್ಗುಣ ಒಳ್ಳೆಯ ಗುಣ, ರಸಮೂಲಿಕೆ ಗಿಡಮೂಲಿಕೆ, ಔಷಧಿ, ಕರುಣಾಳು, ಕನಿಕರ ಉಳ್ಳವನು, ಕ್ಷಾಮ, ಬರಗಾಲ. ನನ್ನ ತರಗತಿಯಲ್ಲಿ ನನ್ನ ಸ್ನೇಹಿತರು ಮಿಂಚುಪಟ್ಟಿಯನ್ನು ಮಾಡಿದ್ದಾರೆ. ನಾವು ಕೂಡ ಮಾಡಿದ್ದೇವೆ. ಈಗ ನಾವು ಓದುವೆ ನಾನು ಕೇಳಿ ನೀವು ಎಂಬ ಪಾಠದಲ್ಲಿ ಧನ್ಯವಾದ ಹೇಳಿದ ಪಾಠದಲ್ಲಿ ದಿನಗಳು ಕಳೆದವು. ಅವರಿಗೆ ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟರು. ಒಂದು ದಿನ ಸುಂದರವಾದ ಹುಡುಗಿಯೊಬ್ಬಳು ಅವನಲ್ಲಿ ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ, ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದರು. ಧನ್ಯವಾದ ಹೇಳಿದ ಕೊಕ್ಕರೆಯನ್ನು ಇಬ್ಬರಷ್ಟರಲ್ಲಿ. ಅಂತೆಯೇ ಹುಡುಗಿ ಕೊಠಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ. ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ. ಹರಿ ಬೆಳಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಇದೇ ತರ ನನ್ನ ಸ್ನೇಹಿತರು ಮಾಡಿದ್ದಾರೆ. ನನಗೆ ಸಿಕ್ಕಿರುವುದು ನಿಮ್ಮ ಆಯ್ಕೆ ನನ್ನ ಪ್ರಶ್ನೆ. ನಾನು ಅವರು ಹೇಳಿದ ಪ್ಯಾರದಲ್ಲಿ ಪ್ರಶ್ನೆಯನ್ನು ಕೇಳುತ್ತೇನೆ. ಪ್ರತಿದಿನ ಊಟದ ತಟ್ಟೆಯನ್ನು ಯಾರು ಹಿಡಿಯುತ್ತಿದ್ದರು? ಹರಿಯುವುದು ಎಂತ ಗುಣವಿತ್ತು? ಕೊಠಡಿಯೊಳಗೆ ಪೀತಾಂಬರ ನೇಯುತ್ತಿದ್ದವರು ಯಾರು? ಕೊಕ್ಕರೆಗೆ ಏನಾಗಿತ್ತು? ಚಟುವಟಿಕೆ 5 ಫಲ ಕೊಟ್ಟೋಣ. ಹರಿ ಮನೆ. ಧನ್ಯವಾದ. ನಾನು ಬರೆಯಬಲ್ಲೆ. ಗಾಳಿ ಜೋರಾಗಿ ಬೀಸಿತು. ತೆಂಗಿನ ಮರ ದಡಿ ಒಂದು ನಾಯಿ ನಿಂತಿತು. ಗಾಳಿ ರಭಸಕ್ಕೆ ಮರ ಅಲುಗಾಡಿತು, ಬಾಗಿತು. ತೆಂಗಿನಕಾಯಿ ಕೆಳಗೆ ಬಿದ್ದಿತು. ಅದರ ಶಬ್ದಕ್ಕೆ ಬೆಚ್ಚಿ ನಾಯಿ ಓಡಿತು. ಧನ್ಯವಾದಗಳು. ನಮ್ಮ ಕಲಿಕಾ ಕಲರವನ್ನು ಕೇಳಿದ್ದಕ್ಕೆ ಎಲ್ಲರಿಗೂ